ಫ್ರೆಂಡ್ಸ್, ಶುಭ್ಮನ್ ಗಿಲ್ ಅವರು T20 ವಿಶ್ವಕಪ್ ತಂಡದ ಫೋಟೋದಲ್ಲಿ ಸಂಜು ಸ್ಯಾಮ್ಸನ್ ಅವರ ಫೋಟೋವನ್ನು ಎಡಿಟ್ ಮಾಡಿರೋ ವಿಚಾರವಾಗಿ ಜಿತೇಶ್ ಶರ್ಮಾ ಅವರನ್ನು ಒಂದು ಎಕ್ಸಾಂಪಲ್ ತೊಗೋತೀನಿ. ಯಾಕಂದರೆ ಅವ್ರಿಗೂ ಎಬಿಲಿಟಿ ಇತ್ತು. ವಿಶ್ವಕಪ್ ತಂಡದಲ್ಲಿ ಆಯ್ಕೆ ಆಗಬೇಕಾದ್ರೆ ಅವರು ತಂದೆ ಒಂದು ವಾರ ಕಾಲ ಅವ್ರ ತಂದೆ ಕೊನೆ ಕ್ಷಣದಲ್ಲಿ ಕಾಲ ಕಳೆದಿದ್ದೇ ನನಗೆ ಒಂದು ಸಾರ್ಥಕ. ಭಾರತ ವಿಶ್ವಕಪ್ಗಿಂತ ನನ್ನ ತಂದೆನೇ ಮುಖ್ಯ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಇಲ್ಲಿ ನಾನು ಹೇಳಬೇಕಾಗಿದ್ದರೆ, ಇವರು ಗಂಭೀರ್ ಅವರ ಲಾಬಿಯಿಂದ ವಿಶ್ವಕಪ್ಗಿಂತ ಮುಂಚೆ ಇವರು ಆಯ್ಕೆ ಆಗಿರ್ತಾರೆ, ಉಪನಾಯಕ ಆಗಿರ್ತಾರೆ. ಹೊರತಾಗಿ ಇವರು ಟ್ಯಾಲೆಂಟ್ ಮೇಲೆ T20ಯಲ್ಲಿ ಆ ರೀತಿ ಅರ್ಹತೆ ಇಲ್ಲ. ಆ್ಯಕ್ಚುಲಿ ಅರ್ಹತೆ ಇರೋದು ಶ್ರೇಯಸ್ ಅಯ್ಯರು ಬಿಟ್ಟರೆ ಜೈಸ್ವಾಲ್ ಅವ್ರಿಗೆ ಅಂತ ಹೇಳ್ತಾ, ಇಡೀ ಜಗತ್ತೇ ಅವ್ರನ್ನ ಸಂಜು ಸ್ಯಾಮ್ಸನ್ನನ್ನು ಹಾಡಿ ಹೊಗಳ್ತಿರುವಾಗ ಅವರ ಬಗ್ಗೆ ಈ ರೀತಿ ಎಡಿಟ್ ಮಾಡಿದ್ದನ್ನು ತಪ್ಪು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳ್ತಾ, ಈ ದಿನ ಒಟ್ಟಾರೆ ದಕ್ಷಿಣ ಆಫ್ರಿಕಾ ನ್ಯೂಜಿಲೆಂಡ್ ಮೆನ್ ವುಮನ್ T20 ಪಂದ್ಯದಲ್ಲಿ ರಿಸಲ್ಟು ಮಿಶ್ರವಾಗಿ ಬಂದಿದೆ. ಮೆನ್ನಲ್ಲಿ ದಕ್ಷಿಣ ಆಫ್ರಿಕಾದವರು ಗೆದ್ದಿರುತ್ತಾರೆ. ನ್ಯೂಜಿಲೆಂಡ್ ಅವರು ಮೊದಲು ಬ್ಯಾಟಿಂಗ್ ಮಾಡಿ ಕೇವಲ 91 ರನ್ಗೆ ಆಲ್ಔಟ್ ಆಗ್ತಾರೆ. ನಿಶಿಮ್ ಅವರು 26 ರನ್ ತೆಗಿತಾರೆ. ದಕ್ಷಿಣ ಆಫ್ರಿಕಾದಲ್ಲಿ ಮೊಟೋನಿ ಅವರು ಡೆಬ್ಯೂಟೆಂಟು 26 ರನ್ಗೆ 3 ವಿಕೆಟು, ಮ್ಯಾನ್ ಆಫ್ ದ ಮ್ಯಾಚ್ ಪ್ಲೇಯರ್ ಆಗಿರ್ತಾರೆ ಅಂತ ಹೇಳ್ತೀನಿ. ಇನ್ನು ಹೆಸ್ಟ್ರೋಜನ್ ಅವರು 48 ಬಾಲಲ್ಲಿ 45 ಟೆಸ್ಟ್ ರೀತಿ ಬ್ಯಾಟಿಂಗ್ ಆಡಿರ್ತಾರೆ. ಕೇವಲ 3 ವಿಕೆಟ್ ಬಿದ್ದಿರ್ತವೆ, 7 ವಿಕೆಟ್ ವಿಜಯ. ಇನ್ನೂ ಒಂದು 21 ಬಾಲ್ ಇರ್ತಾರೆ. ದಕ್ಷಿಣ ಆಫ್ರಿಕಾದವರು ಗೆಲ್ತಾರೆ. 1-0 ಲೀಡ್ ಇರ್ತಾರೆ. ಮೆನ್ನಲ್ಲಿ ವುಮನ್ನಲ್ಲಿ ನ್ಯೂಜಿಲೆಂಡ್ ಅವರು ಮೊದಲು ಬ್ಯಾಟಿಂಗ್ ಆಡಿ 190 ರನ್ನು. ಆಮೇಲೆ ಕೇರು ಮತ್ತು ಫುಲ್ಮೀರ್ ಅವರು ಇಬ್ಬರು ಅರ್ಧಶತಕ. ಕೇರು 78 ಹೊಡೆದರೆ ಫುಲ್ಮೀರ್ ಅವರು 63 ರನ್ ಹೊಡಿತಾರೆ. ಬಾಲಿಂಗಲ್ಲಿ ಕಲಾಸ್ 2 ವಿಕೆಟು, ಕ್ಲಾರಾ 2 ವಿಕೆಟು. ದಕ್ಷಿಣ ಆಫ್ರಿಕಾ ಮಹಿಳೆಯರ ಪರವಾಗಿ ಬ್ಯಾಟಿಂಗಲ್ಲಿ ಬ್ರಿಟ್ಸ್ 29 ಅತ್ಯಧಿಕ ಸ್ಕೋರ್ ಆಗಿರ್ತದೆ. ಸೋಫಿ ಡಿವೈನ್ ಅವರು 12 ರನ್ಗೆ 4 ವಿಕೆಟ್ ಹೋಗಿದ್ದಾರೆ. ಬಾಲಿಂಗಲ್ಲಿ ಅವ್ರು ನಾನು ನಿವೃತ್ತಿ ಘೋಷಿಸಿದ್ದಾರೆ ಅಂದ್ಕೊಂಡಿದ್ದೆ, ಬಟ್ T20 ಕಂಟಿನ್ಯೂ ಆಗಿದ್ದಾರೆ ಅಂತ ಈ ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ, ಇನ್ನೊಂದು ಸೀರೀಸ್ ಡಿಸೈಡ್ ಪಂದ್ಯದಲ್ಲಿ 1-1 ಈಕ್ವಲ್ ಆಗಿದ್ದ ಪಂದ್ಯ ಇವತ್ತು 3ನೇ ಏಕದಿನ ಪಂದ್ಯದಲ್ಲಿ ಬಾಂಗ್ಲಾದೇಶದವರು ರೋಚಕ ಪಂದ್ಯದಲ್ಲಿ 11 ರನ್ಗಳ ವಿಜಯವನ್ನು ಸಾಧಿಸಿರುತ್ತಾರೆ. ಮೊದಲು ಬ್ಯಾಟಿಂಗ್ ಮಾಡಿದ್ದ ಬಾಂಗ್ಲಾದವರು ನಿಗದಿತ 50 ಓವರ್ಗಳಲ್ಲಿ 290 ರನ್ಗೆ 5 ವಿಕೆಟ್ ನಷ್ಟಕ್ಕೆ ಮಜೀದ್ ಹಸನ್ ಅವರು 107 ರನ್ ಹೊಡಿತಾರೆ. 107 ಬಾಲಲ್ಲಿ 7 ಸಿಕ್ಸ್ ಹೊಡಿತಾರೆ. ಬಾಲಿಂಗಲ್ಲಿ ಕೊನೆಯದಾಗಿ ಇವರು ತಸ್ಕಿನ್ ಅಹ್ಮದ್ ಅವರು 4 ವಿಕೆಟು, ಮುಜಿಬುರ್ ರೆಹಮಾನ್ ಅವರು 3 ವಿಕೆಟ್ ಹೋಗೋದು. ಪಾಕಿಸ್ತಾನಕ್ಕೆ ಸಲ್ಮಾನ್ ಅಲಿ ಆಗ ಅವರು ಸೆಂಚುರಿ ಹೊಡೆದರೂ ಕೂಡ ಗೆಲುವನ್ನು ಬಾಂಗ್ಲಾದೇಶಕ್ಕೆ ತಂದು ಕೊಡುವಲ್ಲಿ ಯಶಸ್ವಿ ಆಗ್ತಾರೆ ಅಂತ ಹೇಳ್ತಾ, 2-1 ಸರಣಿ ಗೆದ್ದುಕೊಂಡಿರ್ತಾರೆ ಅಂತ ಹೇಳ್ತಾ ಈ ದಿನದ ಕ್ರಿಕೆಟ್ ಅಂಶವನ್ನು ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ, ಜೈ ಹಿಂದ್.